ನಮಸ್ತೆ ಮಕ್ಕಳ. ಸಕ್ಸೀಡ್ ಇ ಲರ್ನಿಂಗ್ ಆಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇಂದು ನಾವು ಭೂಗೋಳದ 8ನೇ ಅಧ್ಯಾಯವಾದ ಭಾರತದ ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳನ್ನ ಅಧ್ಯಯನ ಮಾಡೋಣ. ಅದಕ್ಕೂ ಮೊದಲು ನಿಮ್ಗೆಲ್ಲ ಒಂದು ಘಟನೆಯನ್ನ ಹೇಳ್ತೇನೆ. ರಾಜು ಎಂಬ ಪುಟ್ಟ ಹುಡುಗನು ಅವನ ತಂದೆ ಜೊತೆ ಮೈಸೂರಿಗೆ ತನ್ನ ದೂರದ ಊರಾದ ಚಿಕ್ಕ ಹಳ್ಳಿಗೆ ಬಂದಿರುತ್ತಾನೆ. ಅವನು ರಸ್ತೆಯಲ್ಲಿ ಹೊಸ ತರಹದ ತನ್ನ ಮನೆಗಳಂತಹ ವಸ್ತುಗಳನ್ನು ಚಲಿಸುತ್ತಿರುವುದನ್ನು ನೋಡ್ತಾನೆ. ಹಾಗೆಯೇ ಟ್ರ್ಯಾಕ್ಗಳ ಮೇಲೆ ರೈಲು ಚಲಿಸುತ್ತಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯವೆನಿಸಿ ತಂದೆಯನ್ನ, ಅಪ್ಪ, ಈ ಮೈಸೂರಿನಲ್ಲಿ ಮನೆಗಳೆಲ್ಲ ಚಲಿಸುತ್ತಿವೆಯಲ್ಲ, ಏಕೆ ಅಂದಾಗ ಅವರ ತಂದೆಯು, ಮಗನೇ, ಇವು ಮನೆಗಳಲ್ಲ, ಬಸ್ಗಳು, ರೈಲುಗಳು ಹಾಗೂ ಇತರ ವಾಹನಗಳು. ಇವು ತಾವಾಗಿಯೇ ಚಲಿಸುವುದಿಲ್ಲ, ಇವುಗಳನ್ನು ಇಂಧನದ ಮೂಲಕ ಚಲಿಸುತ್ತಾರೆ ಎಂದು ಉತ್ತರಿಸುತ್ತಾನೆ. ಮಕ್ಕಳೇ, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ವಸ್ತುಗಳನ್ನ ಉಪಯೋಗಿಸ್ತೇವೆ. ಅದನ್ನು ಹೆಸರಿಸ್ತೀರಾ? ಅವುಗಳಲ್ಲಿ ಕೆಲವು ಲೋಹಗಳಿಂದ ತಯಾರಾಗಿರುತ್ತದೆ. ಮೇಲೆ ನೀವು ಚಿತ್ರದಲ್ಲಿ ನೋಡಿದ ವಾಹನಗಳನ್ನು ಸಹ ಲೋಹಗಳಲ್ಲೇ ಮಾಡಿರುತ್ತಾರೆ. ನಿಮ್ಗೆಲ್ಲ ಗೊತ್ತಾ ಈ ಲೋಹಗಳು ನಮ್ಗೆ ಹೇಗೆ ದೊರೆತವೆ ಅಂತ? ಈಗಾಗಲೇ ನೀವು ಭೂಮಿಯ ಪದರಗಳಲ್ಲಿ ಈ ಲೋಹಗಳು ಅದಿರುಗಳ ರೂಪದಲ್ಲಿ ಇರುತ್ತವೆ ಎಂಬುದನ್ನ ತಿಳಿದುಕೊಂಡಿದ್ದೀರಿ. ಈಗ ನಾವು ಅದಿರು ಎಂದರೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವ ನಿಕ್ಷೇಪದಿಂದ ಖನಿಜವನ್ನು ಲಾಭದಾಯಕವಾಗಿ ತೆಗೆಯಬಹುದೋ ಅದನ್ನು ಅದಿರು ಎಂದು ಕರೆಯುತ್ತಾರೆ. ಆಮೇಲೆ ಅದನ್ನು ಶುದ್ಧೀಕರಿಸಿ ಉಪಯೋಗಿಸುವರು. ನಂತರ ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಖನಿಜವು ಒಂದು ನೈಸರ್ಗಿಕ ಅಜೈವಿಕ ಮೂಲಧಾತುವಾಗಿದ್ದು ಅದು ನಿಗದಿತ ರಾಸಾಯನಿಕ ಸಂಯೋಜನೆ ಮತ್ತು ಭೌತಿಕ ಗುಣಧರ್ಮಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಬಾಕ್ಸೈಟ್ ಇತ್ಯಾದಿ. ಗಣಿಗಾರಿಕೆ ಎಂದರೇನು? ನೀವು ಕೇಳಿದ್ದೀರಾ? ಭೂಮಿಯ ಪದರಗಳಿಂದ ಖನಿಜಗಳನ್ನು ಹೊರತೆಗೆದು ಅದನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯನ್ನು ಗಣಿಗಾರಿಕೆ ಎನ್ನುತ್ತಾರೆ. ನಂತರ ಖನಿಜಗಳ ಪ್ರಾಮುಖ್ಯತೆ. ಈ ಖನಿಜಗಳು ಪ್ರಕೃತಿಯ ಕೊಡುಗೆ. ದೇಶವೊಂದರ ಸಮೃದ್ಧಿಯಲ್ಲಿ ಇವುಗಳ ಪಾತ್ರ ಮಹತ್ವದಾದದ್ದು. ಖನಿಜಗಳು ಕೈಗಾರಿಕೆಗಳಿಗೆ, ನಿರ್ಮಾಣ ಕಾರ್ಯಗಳಿಗೆ, ಸಾರಿಗೆ ಮತ್ತು ಸಂಪರ್ಕಗಳ ಪ್ರಗತಿಗೆ, ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮಗಳ ಪ್ರಗತಿಗೆ ಹೆಚ್ಚು ಉಪಯುಕ್ತವಾಗಿದೆ. ಕೆಲವು ಖನಿಜಗಳು ಬಹಳ ಅಮೂಲ್ಯವಾದದ್ದು ಮತ್ತು ಆರ್ಥಿಕ ಮೌಲ್ಯಗಳುಳ್ಳವು. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ ಹಾಗೂ ವಜ್ರ ಇತ್ಯಾದಿಗಳು. ನಮ್ಮ ಭಾರತ ದೇಶವು ವಿವಿಧ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ. ಪ್ರಮುಖ ಖನಿಜಗಳ್ಯಾವುವು ನೋಡೋಣವಾ? ಮೊದಲನೇದಾಗಿ ಅತ್ಯಂತ ಉಪಯುಕ್ತವಾದ ಖನಿಜವೆಂದ್ರೆ ಕಬ್ಬಿಣದ ಅದಿರು. ಇದು ಕಬ್ಬಿಣಾಂಶವುಳ್ಳ ಲೋಹ ಖನಿಜ. ಇದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳ ಅತಿ ಪ್ರಮುಖವಾದ ಕಚ್ಚಾ ವಸ್ತು. ಭಾರತದಲ್ಲಿ ಅಪಾರವಾದ ಕಬ್ಬಿಣದ ಅದಿರಿನ ನಿಕ್ಷೇಪಗಳಿವೆ. ಉದಾಹರಣೆಗೆ ಒಡಿಶಾ, ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್, ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ. ಈ ಸ್ಥಳಗಳಲ್ಲಿ ಕಬ್ಬಿಣದ ಅದಿರನ್ನು ಉತ್ಪಾದಿಸುತ್ತಾರೆ. ಒಡಿಶಾ ಭಾರತದಲ್ಲಿಯೇ ಅತ್ಯಧಿಕ ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಛತ್ತೀಸ್ಗಢನ ಬಸ್ತರ್, ದುರ್ಗ್, ಜಬಲ್ಪುರ ಮತ್ತು ಜಾರ್ಖಂಡ್ನ ಸಿಂಗಭೂಮ್, ಫಲಮಾವು, ಕರ್ನಾಟಕದ ಸಂಡೂರು, ಹೊಸಪೇಟೆ, ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಗೋವಾ, ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶಗಳಲ್ಲಿಯೂ ಕಬ್ಬಿಣದ ಅದಿರು ದೊರೆಯುವುದರಿಂದ ಅಲ್ಲಿಯೂ ಅದನ್ನು ಉತ್ಪಾದಿಸುತ್ತಾರೆ. ಭಾರತವು ಪ್ರಪಂಚದ 4ನೆಯ ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವ ದೇಶವಾಗಿದೆ. ಇದು ತನ್ನ ಒಟ್ಟು ಉತ್ಪಾದನೆಯಲ್ಲಿ 35% ಭಾಗದಷ್ಟನ್ನು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಾಗಿ ಉಪಯೋಗ ಮಾಡಿಕೊಳ್ಳುತ್ತದೆ. ಉಳಿದ ಹೆಚ್ಚು ಭಾಗವನ್ನು ಇತರ ದೇಶಗಳಿಗೆ ರಫ್ತು ಮಾಡುವುದು. ನಂತರ ಮ್ಯಾಂಗನೀಸ್ ಅದಿರು. ಇದು ಅತ್ಯಂತ ಪ್ರಮುಖವಾದ ಮಿಶ್ರಲೋಹ ಖನಿಜ. ಇದನ್ನು ಹೆಚ್ಚಾಗಿ ಉಕ್ಕು ತಯಾರಿಸಲು ಉಪಯೋಗಿಸಲಾಗುವುದು. ಬ್ಯಾಟರಿ, ಬಣ್ಣಗಳು, ಗಾಜು, ಪಿಂಗಾಣಿ ವಸ್ತುಗಳು ಮತ್ತು ಕ್ಯಾಲಿಕೋ ಪ್ರಿಂಟ್ಗಳಲ್ಲಿಯೂ ಬಳಸಲಾಗುವುದು. ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಕರ್ನಾಟಕಗಳು ಭಾರತದಲ್ಲಿ ಪ್ರಮುಖವಾದ ಮ್ಯಾಂಗನೀಸ್ ಉತ್ಪಾದಿಸುವ ರಾಜ್ಯಗಳಾಗಿವೆ. ಒಡಿಶಾವು ನಮ್ಮ ದೇಶದಲ್ಲಿಯೇ ಅತ್ಯಧಿಕ ಪ್ರಮಾಣದ ಮ್ಯಾಂಗನೀಸ್ ನಿಕ್ಷೇಪಗಳನ್ನು ಹೊಂದಿರುವ ಹಾಗೂ ಉತ್ಪಾದಿಸುವ ರಾಜ್ಯವಾಗಿದೆ. ಇಲ್ಲಿ ಉತ್ತಮ ದರ್ಜೆಯ ಮ್ಯಾಂಗನೀಸ್ ನಿಕ್ಷೇಪಗಳಿವೆ. ಮಹಾರಾಷ್ಟ್ರದ ನಾಗಪುರ, ಭಂಡಾರ ರತ್ನಗಿರಿ ಮಧ್ಯಪ್ರದೇಶ, ಕರ್ನಾಟಕದ ಉತ್ತರ ಕನ್ನಡ, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರು ಇತ್ಯಾದಿ.
ಪ್ರಪಂಚದಲ್ಲಿ ಭಾರತವು 5ನೆಯ ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ದೇಶ. ಭಾರತವು ಹೆಚ್ಚಿನ ಮ್ಯಾಂಗನೀಸ್ ಅನ್ನು ಜಪಾನ್, ಬ್ರಿಟನ್, ಅಮೆರಿಕ, ಸಂಯುಕ್ತ ಸಂಸ್ಥಾನ ಮತ್ತು ಬೆಲ್ಜಿಯಂ ದೇಶಗಳಿಗೆ ರಫ್ತು ಮಾಡುತ್ತದೆ. ನಂತರ ಬಾಕ್ಸೈಟ್. ಬಾಕ್ಸೈಟ್ ಎಂದರೆ ಏನಂತ ನಿಮ್ಗೆ ಗೊತ್ತಾ? ಬಾಕ್ಸೈಟ್ ಶಬ್ದವು ಲೆಸ್ ಬಾಕ್ಸ್ ಪದದಿಂದ ಬಂದಿದೆ. ಫ್ರಾನ್ಸ್ ದೇಶದ ಅರ್ಲೆಸ್ ಸಮೀಪದಲ್ಲಿರುವ ಲೆಸ್ ಬಾಕ್ಸ್ ಎಂಬುದು ಒಂದು ಸ್ಥಳ. ಈ ಸ್ಥಳದಲ್ಲಿ ಮೊಟ್ಟ ಮೊದಲು ಬಾಕ್ಸೈಟ್ ಅದಿರನ್ನು ಕಂಡುಹಿಡಿಯಲಾಗಿತ್ತು. ಬಾಕ್ಸೈಟ್ ಅಂದ್ರೆ ಅಲ್ಯೂಮಿನಿಯಂ ಲೋಹದ ಅದಿರು. ಈ ಅಲ್ಯೂಮಿನಿಯಂ ಲೋಹವನ್ನು 20ನೇ ಶತಮಾನದ ಅದ್ಭುತ ಲೋಹ ಎನ್ನುವರು. ಇದನ್ನು ಹಲವು ಉದ್ದೇಶಗಳಿಗಾಗಿ ಬಳಸ್ತಾರೆ. ಭಾರತದಲ್ಲಿ ಅಪಾರವಾದ ಬಾಕ್ಸೈಟ್ ನಿಕ್ಷೇಪಗಳಿವೆ. ಇದು ಹೆಚ್ಚಾಗಿ ಒಡಿಶಾ, ಗುಜರಾತ್, ಜಾರ್ಖಂಡ್, ಮಹಾರಾಷ್ಟ್ರ, ಛತ್ತೀಸ್ಗಢ, ತಮಿಳುನಾಡು ಮತ್ತು ಮಧ್ಯಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ. ಒಡಿಶಾವು ಭಾರತದಲ್ಲಿಯೇ ಅತ್ಯಧಿಕ ಬಾಕ್ಸೈಟ್ ನಿಕ್ಷೇಪ ಮತ್ತು ಉತ್ಪಾದನೆಗಳೆರಡಲ್ಲೂ ಪ್ರಥಮ ಸ್ಥಾನದಲ್ಲಿದೆ. ಬಾಕ್ಸೈಟ್ ನಿಕ್ಷೇಪವು ಆಂಧ್ರ ಪ್ರದೇಶದ ಗೋದಾವರಿ, ವಿಶಾಖಪಟ್ಟಣ, ತಮಿಳುನಾಡಿನ ಸೇಲಂ, ನೀಲಗಿರಿ, ಕರ್ನಾಟಕದ ಉತ್ತರ ಕನ್ನಡ, ಬೆಳಗಾವಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನಂತರ ಅಭ್ರಕ. ಇದು ಪ್ರಮುಖವಾದ ಅಲೋಹ ಖನಿಜ. ಇದನ್ನು ಬಹಳ ತೆಳುವಾದ ಹಾಳೆಗಳಾಗಿ ವಿಭಜಿಸಬಹುದು. ಇವು ಪಾರದರ್ಶಕವು ಮತ್ತು ಶಾಖ ನಿರೋಧಕ ಗುಣವುಳ್ಳದ್ದು. ಇವುಗಳನ್ನು ಹೆಚ್ಚಾಗಿ ವಿದ್ಯುತ್ ಉಪಕರಣಗಳ ಉದ್ಯಮಗಳಲ್ಲಿ, ಟೆಲಿಫೋನ್ ವಿಮಾನ ತಯಾರಿಕೆ, ಸ್ವಚಾಲನಾ ವಾಹನ ಕೈಗಾರಿಕೆ ಮತ್ತು ನಿಸ್ಸಂತು ಸಂಪರ್ಕ ಮಾಧ್ಯಮಗಳಲ್ಲಿ ಬಳಸ್ತಾರೆ. ಅಭ್ರಕದ ನಿಕ್ಷೇಪವು ವ್ಯಾಪಕವಾಗಿ ಆಂಧ್ರ ಪ್ರದೇಶ, ರಾಜಸ್ಥಾನ, ಜಾರ್ಖಂಡ್, ಬಿಹಾರ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಆಂಧ್ರ ಪ್ರದೇಶವು ಭಾರತದಲ್ಲೇ ಅತಿ ಹೆಚ್ಚು ಅಭ್ರಕ ಉತ್ಪಾದಿಸುವ ರಾಜ್ಯ. ಆಂಧ್ರ ಪ್ರದೇಶ ನೆಲ್ಲೂರು ಜಿಲ್ಲೆಯಲ್ಲಿ ಅಭ್ರಕದ ನಿಕ್ಷೇಪವು ತೆಳು ಹಸಿರು ಬಣ್ಣದಿಂದ ಇರುತ್ತದೆ. ಆದ್ರಿಂದ ಇದನ್ನು ಹನಿಮೈಕಾ ಎಂದು ಕರೆಯುತ್ತಾರೆ. ರಾಜಸ್ಥಾನವು ಭಾರತದ 2ನೇ ಮುಖ್ಯವಾದ ಅಭ್ರಕ ಉತ್ಪಾದಿಸುವ ರಾಜ್ಯ. ಸ್ವಲ್ಪ ಮಟ್ಟಿಗೆ ಗುಜರಾತ್, ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕ, ತಮಿಳುನಾಡು ಹಾಗೂ ಛತ್ತೀಸ್ಗಢಗಳಲ್ಲಿ ಅಭ್ರಕ ದೊರೆಯುತ್ತದೆ. ಭಾರತವು ಪ್ರಪಂಚದಲ್ಲೇ ಅತಿ ಹೆಚ್ಚು ಅಭ್ರಕ ಉತ್ಪಾದಿಸುವ ಮತ್ತು ರಫ್ತು ಮಾಡುವ ರಾಷ್ಟ್ರಗಳಲ್ಲಿ ಮೊದಲನೆಯ ಸ್ಥಾನವನ್ನು ಹೊಂದಿದೆ. ನಂತರ ಶಕ್ತಿ ಸಂಪನ್ಮೂಲಗಳು. ಈ ಶಕ್ತಿ ಸಂಪನ್ಮೂಲಗಳು ಎಂದ್ರೇನು? ಶಕ್ತಿಯ ಉತ್ಪಾದನೆ ಅಗತ್ಯವಾಗಿರುವ ಸಂಪನ್ಮೂಲಗಳನ್ನು ಶಕ್ತಿ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ. ಒಂದು ದೇಶದ ಆರ್ಥಿಕಾಭಿವೃದ್ಧಿ ಮತ್ತು ಜನರ ಜೀವನ ಮಟ್ಟದ ಸುಧಾರಣೆಗೆ ಶಕ್ತಿ ಸಂಪನ್ಮೂಲಗಳು ಅವಶ್ಯಕ. ಕೈಗಾರಿಕೆ, ಕೃಷಿ, ವಾಣಿಜ್ಯೋದ್ಯಮ, ಸಾರಿಗೆ ಸಂಪರ್ಕ ಮೊದಲಾದವುಗಳ ಪ್ರಗತಿಯಲ್ಲಿ ಶಕ್ತಿ ಸಂಪನ್ಮೂಲಗಳು ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಶಕ್ತಿ ಸಂಪನ್ಮೂಲಗಳನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳು 1 ಸಾಂಪ್ರದಾಯಿಕ ಮತ್ತು 2 ಅಸಾಂಪ್ರದಾಯಿಕ. ಅದರಲ್ಲಿ ಮೊದಲನೇದಾಗಿ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು. ಇವುಗಳ ಸ್ವರೂಪವನ್ನಾಧರಿಸಿ ವಿಂಗಡಿಸಿದ್ದಾರೆ. ಇವುಗಳು ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಇತ್ಯಾದಿ. ಇವುಗಳು ಬಹಳ ಬೇಗ ಮುಗಿದು ಹೋಗಬಲ್ಲವುಗಳಾಗಿವೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು. ಇವುಗಳು ನಿರಂತರವಾಗಿ ದೊರೆಯುತ್ತಲೇ ಇರುತ್ತವೆ. ಉದಾಹರಣೆಗೆ ಸೌರಶಕ್ತಿ, ಪವನಶಕ್ತಿ, ಉಬ್ಬರವಿಳಿತ ಶಕ್ತಿ, ಭೂಗರ್ಭ ಶಕ್ತಿ, ಜೈವಿಕ ಅನಿಲ ಮೊದಲಾದವುಗಳು. ಮಕ್ಕಳೇ, ನೀವು ಕಲ್ಲಿದ್ದಲು ಗಣಿಯನ್ನ ನೋಡಿದ್ದೀರಾ? ಈಗ ನಾವು ಗೊಂಡಾವನ ಕಲ್ಲಿದ್ದಲ ಗಣಿಗೆ ಹೋಗೋಣ. ಇದು ಭಾರತದ ಒಟ್ಟು ಕಲ್ಲಿದ್ದಲಿನಲ್ಲಿ 98% ಇಲ್ಲಿಂದ ದೊರೆಯುತ್ತೆ. ಇದನ್ನೆಲ್ಲ ನೋಡಿದ್ದಿರಲ್ಲವೇ? ಈಗ ನಾವು ಕಲ್ಲಿದ್ದಲು ಹೇಗೆ ರಚನೆ ಆಗುತ್ತದೆ, ಅದರ ಉಪಯೋಗಗಳು ಮುಂತಾದವುಗಳನ್ನ ಕಲಿಯೋಣ. ಕಲ್ಲಿದ್ದಲು ಇದು ಸಸ್ಯಾವಶೇಷವುಳ್ಳ ಇಂದಿನ ಖನಿಜ. ಸಾವಿರಾರು ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಕಿ ಹೋಗಿದ್ದ ಸಸ್ಯಾವಶೇಷವು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಒತ್ತಡಗಳಿಂದ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡು ಭೂಮಿಯೊಳಗೆ ಹುದುಗಿ ಹೋಗಿತ್ತು. ಹೀಗಾಗಿ ಕಲ್ಲಿದ್ದಲಿನಲ್ಲಿ ಹೆಚ್ಚು ಇಂಗಾಲವು ಸಂಯೋಜನೆಯಾಗಿರುತ್ತದೆ. ಕಲ್ಲಿದ್ದಲು ಭಾರತದ ಪ್ರಮುಖ ಶಕ್ತಿ ಸಂಪನ್ಮೂಲವಾಗಿದೆ. ಕಲ್ಲಿದ್ದಲಿನಿಂದ ವಿವಿಧ ಉಪಯುಕ್ತ ವಸ್ತುಗಳು ದೊರೆಯುವುದರಿಂದ ಇದನ್ನು ಕಪ್ಪು ಬಂಗಾರ ಎಂದು ಕರೆಯುತ್ತಾರೆ. ದೇಶದಲ್ಲಿ ಬಳಕೆಯಾಗುವ ಒಟ್ಟು ವಿದ್ಯುತ್ ಶಕ್ತಿಯಲ್ಲಿ 67% ಭಾಗವು ಕಲ್ಲಿದ್ದಲಿನಿಂದ ತಯಾರಿಸುತ್ತಾರೆ. ಕಲ್ಲಿದ್ದಲಿನಿಂದ ಅನೇಕ ಉಪವಸ್ತುಗಳು ದೊರೆಯುತ್ತವೆ. ಉದಾಹರಣೆಗೆ ಅಮೋನಿಯಾ, ಕೋಲ್ಟಾರ್, ಕೋಲ್ ಗ್ಯಾಸ್, ಬೆಂಜಾಲ್, ನ್ಯಾಪ್ತಾ, ಸಲ್ಫರ್ ಇತ್ಯಾದಿ.
ಇವುಗಳನ್ನು ವಿವಿಧ ಕೈಗಾರಿಕೆಗಳ ಕಚ್ಚಾ ವಸ್ತುಗಳಾಗಿ ಬಳಕೆ ಮಾಡಲಾಗುವುದು. ಉದಾಹರಣೆಗೆ ಬಣ್ಣಗಳು, ಪ್ಲಾಸ್ಟಿಕ್, ಕೃತಕ ನಾರು, ಕೃತಕ ರಬ್ಬರ್ ಮುಂತಾದವುಗಳು. ಭಾರತದಲ್ಲಿ ಕಲ್ಲಿದ್ದಲ ನಿಕ್ಷೇಪವು ಎರಡು ಭೂ ಯುಗಗಳಿಗೆ ಸಂಬಂಧಿಸಿದೆ. ಅವು ಗೊಂಡ್ವಾನ ಮತ್ತು ಟರ್ಷಿಯರಿ ಕಲ್ಲಿದ್ದಲ ನಿಕ್ಷೇಪವೆಂದು ವಿಂಗಡಿಸಿದ್ದಾರೆ. ಗೊಂಡ್ವಾನ ಕಲ್ಲಿದ್ದಲ ನಿಕ್ಷೇಪವುಳ್ಳ ಪ್ರದೇಶವು ವಿಶಾಲವಾದದ್ದು ಹಾಗೂ ಪ್ರಮುಖವಾದದ್ದು. ಕಲ್ಲಿದ್ದಲ ಹಂಚಿಕೆ ಮತ್ತು ಉತ್ಪಾದನೆ. ಭಾರತದಲ್ಲಿ ಕಲ್ಲಿದ್ದಲ ನಿಕ್ಷೇಪವು ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ ಈ ರಾಜ್ಯಗಳು ಭಾರತದ ಒಟ್ಟು ಕಲ್ಲಿದ್ದಲ ನಿಕ್ಷೇಪದಲ್ಲಿ 96% ಭಾಗವನ್ನು ಹೊಂದಿವೆ. ಉಳಿದದ್ದು ಅಸ್ಸಾಂ, ಮೇಘಾಲಯ ಮತ್ತು ನಾಗಾಲ್ಯಾಂಡ್ಗಳಲ್ಲಿ ದೊರೆಯುತ್ತದೆ. ಪ್ರಪಂಚದಲ್ಲಿ ಭಾರತವು ಕಲ್ಲಿದ್ದಲು ಉತ್ಪಾದಿಸುವ ಮುಖ್ಯ ರಾಷ್ಟ್ರಗಳಲ್ಲಿ 3ನೆಯ ಸ್ಥಾನದಲ್ಲಿದೆ. ಈಗ ನಾವು ಕಲ್ಲಿದ್ದಲ ಗಣಿಗಳನ್ನ ನೋಡ್ಕೊಂಡು ಬಂದೋ ಅಲ್ವಾ? ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಪೆಟ್ರೋಲಿಯಂ. ನೋಡಿ ಮಕ್ಕಳೇ, ನೀವು ಈಗ ನೋಡುತ್ತಿರುವುದು ಬಾಂಬೆ ಹೈ ತೈಲ ಪ್ರದೇಶ. ಇದು ಮುಂಬಯಿಗೆ ಸಮೀಪಕ್ಕೆ ಅರಬ್ಬಿ ಸಮುದ್ರದಲ್ಲಿದೆ. ಇದನ್ನು ತೈಲ ಮತ್ತು ಸ್ವಾಭಾವಿಕ ಅನಿಲ ಕಾರ್ಪೊರೇಷನ್ ಅವರು ನಡೆಸುತ್ತಿದ್ದಾರೆ. ಇದು ಭಾರತದಲ್ಲೇ ಹೆಚ್ಚು ಕಚ್ಚಾ ತೈಲ ಉತ್ಪಾದಿಸುವ ಪ್ರದೇಶವಾಗಿದೆ. ಈಗ ನಾವು ಪೆಟ್ರೋಲಿಯಂ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಅಭ್ಯಾಸ ಮಾಡೋಣ. ಪೆಟ್ರೋಲಿಯಂ ಪ್ರಮುಖವಾಗಿ ಹೈಡ್ರೋಕಾರ್ಬನ್ ಉಳ್ಳ ಖನಿಜ ತೈಲ. ಇದು ಅತಿ ಪ್ರಮುಖವಾದ ಇಂಧನ ಹಾಗೂ ಹಲವಾರು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ಮೂಲವಾಗಿದೆ. ವಾಣಿಜ್ಯ ದೃಷ್ಟಿಯಲ್ಲಿ ಶಕ್ತಿಯ ಮುಖ್ಯವಾದ ಮೂಲ. ಇದನ್ನು ಹೆಚ್ಚಾಗಿ ಸಾರಿಗೆಯಲ್ಲಿ ಬಳಸಲಾಗುತ್ತದೆ. ಕೃತಕ ರಬ್ಬರ್, ಕೃತಕ ರೇಷ್ಮೆ, ಔಷಧಿ, ರಾಸಾಯನಿಕ ಗೊಬ್ಬರ, ಬಣ್ಣಗಳ ತಯಾರಿಕೆ ಮೊದಲಾದ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಪದಾರ್ಥಗಳನ್ನು ಪೂರೈಸುವುದು. ನಂತರ ಪೆಟ್ರೋಲಿಯಂನ ವಿಶೇಷತೆ. ಪೆಟ್ರಾ ಮತ್ತು ಒಲಿಯಂ ಎಂಬ ಎರಡು ಲ್ಯಾಟಿನ್ ಶಬ್ದಗಳಿಂದ ಉಂಟಾಗಿದೆ. ಪೆಟ್ರಾ ಎಂದರೆ ಕಲ್ಲು, ಒಲಿಯಂ ಎಂದರೆ ಎಣ್ಣೆ ಅಥವಾ ತೈಲ. ಹೀಗಾಗಿ ಪೆಟ್ರೋಲಿಯಂನನ್ನು ಕಲ್ಲೆಣ್ಣೆ ಎಂದು ಕರೆಯುತ್ತಾರೆ. ಪೆಟ್ರೋಲಿಯಂ ತುಂಬಾ ಉಪಯುಕ್ತವಾದ ಬಳಕೆಯನ್ನು ಹೊಂದಿದ್ದು ಅಧಿಕವಾದ ಆರ್ಥಿಕ ಮೌಲ್ಯವನ್ನು ಹೊಂದಿರೋದ್ರಿಂದ ಇದನ್ನು ದ್ರವ ಚಿನ್ನ ಎಂತಲೂ ಕರೆಯುತ್ತಾರೆ. ನಂತರ ಪೆಟ್ರೋಲಿಯಂನ ಹಂಚಿಕೆ. ಭಾರತದಲ್ಲಿ ಬಾಂಬೆ ಹೈ, ಗುಜರಾತ್, ಅಸ್ಸಾಂ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಬಾಂಬೆ ಹೈನ ನಂತರ 2ನೆಯ ಪ್ರಮುಖ ತೈಲ ಉತ್ಪಾದಿಸುವ ಪ್ರದೇಶ ಗುಜರಾತ್ನಲ್ಲಿದೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪೆಟ್ರೋಲಿಯಂ ನಿಕ್ಷೇಪವನ್ನು ಅಸ್ಸಾಂನ ಮಾಕುಮ್ ಎಂಬಲ್ಲಿ ಕಂಡುಹಿಡಿದರು. ಅಸ್ಸಾಂ 3ನೆಯ ಸ್ಥಾನದಲ್ಲಿದೆ. ಭಾರತ ದೇಶದ ಇತರ ತೈಲ ಪ್ರದೇಶಗಳು ಗೋದಾವರಿ, ಕೃಷ್ಣ ಮತ್ತು ಕಾವೇರಿ. ಈ ನದಿ ಕಣಿವೆ ಮತ್ತು ಮುಖಜ ಭಾಗಗಳಲ್ಲಿ ಕಂಡುಬರುತ್ತದೆ. ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಭಾರತವು ತನ್ನ ದೇಶದ ಬೇಡಿಕೆಯನ್ನು ಈಡೇರಿಸಲು ಸಾಧ್ಯವಾಗದೆ ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದಾರೆ. ಮಕ್ಕಳೇ, ಈಗ ಮುಂದಿನ ವಿಷಯವನ್ನ ನೋಡೋಣ. ಜಲವಿದ್ಯುತ್ ಶಕ್ತಿ. ಮಕ್ಕಳೇ, ಆಶ್ಚರ್ಯವಾಗ್ತಿದ್ಯಾ? ಜಲವಿದ್ಯುತ್ ಶಕ್ತಿ ಎಂದರೇನು ಅಂತ? ಧುಮುಕುವ ನೀರಿನ ರಭಸದಿಂದ ಉತ್ಪಾದಿಸುವ ವಿದ್ಯುತ್ ಅನ್ನು ಜಲವಿದ್ಯುತ್ ಶಕ್ತಿ ಎಂದು ಕರೀತಾರೆ. ಇದು ನವೀಕರಿಸಬಲ್ಲ, ಸುಲಭವಾದ ಬೆಲೆಗೆ ದೊರೆಯುವ ಹಾಗೂ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಿಗಿಂತ ಅಧಿಕ ಶಾಖ ಮತ್ತು ಶಕ್ತಿಯನ್ನು ನೀಡುತ್ತದೆ. ಇದನ್ನು ಬಳಸೋದ್ರಿಂದ ಯಂತ್ರಗಳು ಸ್ವಚ್ಛವಾಗಿರುತ್ತವೆ ಮತ್ತು ಇದರ ಪ್ರಸರಣವು ಸುಲಭ. ಪರಿಸರ ಮಾಲಿನ್ಯವು ಉಂಟಾಗುವುದಿಲ್ಲ. ಭಾರತದಲ್ಲಿ ಮೊಟ್ಟ ಮೊದಲಿಗೆ 1897ರಲ್ಲಿ ಜಲವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರವನ್ನು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ವಾಸ್ತವದಲ್ಲಿ ಪ್ರಪ್ರಥಮವಾಗಿ ಜಲವಿದ್ಯುತ್ ಉತ್ಪಾದನೆಯು ಕಾವೇರಿ ನದಿಗೆ ಶಿವನ ಸಮುದ್ರದ ಬಳಿ 1902ರಲ್ಲಿ ನಿರ್ಮಿಸಿ ಜಲವಿದ್ಯುತ್ ದಾರದಿಂದ ಆರಂಭವಾಯಿತು. ಭಾರತದಲ್ಲಿ ಮೊಟ್ಟ ಮೊದಲಿಗೆ 1897ರಲ್ಲಿ ಜಲವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರವನ್ನು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ವಾಸ್ತವದಲ್ಲಿ ಪ್ರಪ್ರಥಮವಾಗಿ ಜಲವಿದ್ಯುತ್ ಉತ್ಪಾದನೆಯು ಕಾವೇರಿ ನದಿಗೆ ಶಿವನ ಸಮುದ್ರದ ಬಳಿ 1902ರಲ್ಲಿ ನಿರ್ಮಿಸಿದ ಜಲವಿದ್ಯುತ್ ದಾಗರದಿಂದ ಆರಂಭವಾಯಿತು. ಭಾರತದಲ್ಲಿ ಪ್ರಮುಖ ಜಲವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರಗಳು ಕರ್ನಾಟಕದಲ್ಲಿ ಶಿವನ ಸಮುದ್ರ, ಶರಾವತಿ, ಲಿಂಗನಮಕ್ಕಿ, ಆಲಮಟ್ಟಿ, ಕಾಳಿ ಮತ್ತು ಭದ್ರಾ, ತಮಿಳುನಾಡು, ಮಹಾರಾಷ್ಟ್ರ, ಒಡಿಶಾ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಮತ್ತು ಇತರ ಪ್ರದೇಶಗಳಾದ ಗುಜರಾತಿನ ಯುಕೈ, ಜಾರ್ಖಂಡ್, ಪಂಜಾಬಿನ ಬಾಕ್ರಾನಂಗಲ್, ಬಿಹಾರಿನ ಕೋಸಿ ನದಿ ಕಣಿವೆ, ಮಧ್ಯಪ್ರದೇಶದ ಗಾಂಧಿ ಸಾಗರ ಇತ್ಯಾದಿ. ಮಕ್ಕಳೇ, ನಿಮ್ಗೆ ಪಳೆಯುಳಿಕೆ ಇಂಧನಗಳು ಎಂದ್ರೆ ಗೊತ್ತಿಲ್ಲವೇ? ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳು ಪಳೆಯುಳಿಕೀಕರಣದಿಂದ ಸೃಷ್ಟಿಯಾಗುವ ಎಲ್ಲಾ ಇಂಧನಗಳನ್ನು ಅಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ ಇತ್ಯಾದಿಗಳನ್ನು ಪಳೆಯುಳಿಕೆ ಇಂಧನಗಳು ಅಂತಾರೆ.
ಭಾರತದಲ್ಲಿ ಸಾಕಷ್ಟು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಇಲ್ಲದಿರೋದ್ರಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನಾ ಅಭಿವೃದ್ಧಿ ಅವಶ್ಯಕವಾಗಿದೆ. ಅದು ಅಲ್ಲದೆ ನಮ್ಮ ದೇಶದಲ್ಲಿ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಅಂಶಗಳು ಪೂರಕವಾಗಿದೆ. ಆದ್ರಿಂದ ಇದನ್ನು ಅಭಿವೃದ್ಧಿಪಡಿಸಬೇಕಾದ ಅವಶ್ಯಕತೆ ಇದೆ. ಮುಂದಿನ ವಿಷಯ ಪರಮಾಣು ಶಕ್ತಿ. ಪರಮಾಣು ಶಕ್ತಿ ಅಂದ್ರೆ ಪರಮಾಣು ಖನಿಜಗಳಿಂದ ತಯಾರಿಸುವ ವಿದ್ಯುತ್ ಶಕ್ತಿ. ಭಾರತದಲ್ಲಿ ವಿದ್ಯುತ್ ಶಕ್ತಿಯ ಬೇಡಿಕೆಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಆದ್ರಿಂದ ಭಾರತದಲ್ಲಿ ಪರಮಾಣು ಶಕ್ತಿಯನ್ನು ಉತ್ಪಾದಿಸುವ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತದಲ್ಲಿ ಅಪಾರವಾದ ಪರಮಾಣ್ವಕ ಖನಿಜಗಳಿವೆ. ಅವು ಯುರೇನಿಯಂ ಮತ್ತು ಥೋರಿಯಂ. ಇವು ಪರಮಾಣು ವಿದ್ಯುತ್ ತಯಾರಿಕೆಗೆ ಅಗತ್ಯ. ಇದರ ಜೊತೆಗೆ ಭಾರತದಲ್ಲಿ ಅಗತ್ಯವಾದ ತಂತ್ರಜ್ಞಾನ ಲಭ್ಯವಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ತಯಾರಿಕಾ ಕೇಂದ್ರವನ್ನು ತಾರಾಪುರ ಎಂಬಲ್ಲಿ 1969ರಲ್ಲಿ ಸ್ಥಾಪಿಸಲಾಯಿತು. ಇಂದು ನಮ್ಮ ದೇಶದಲ್ಲಿ ಒಟ್ಟು 7 ಪರಮಾಣು ವಿದ್ಯುತ್ ಕೇಂದ್ರಗಳಿವೆ. ಅವುಗಳು 1 ತಾರಾಪುರ, ಮುಂಬಯಿ ಸಮೀಪ ಮಹಾರಾಷ್ಟ್ರ; 2 ರಾಣಾ ಪ್ರತಾಪ ಸಾಗರ, ಕೋಟಾದ ಬಳಿ ರಾಜಸ್ಥಾನ; 3 ಕಲ್ಪಾಕಂ, ಚೆನ್ನೈ ಸಮೀಪ ತಮಿಳುನಾಡು; 4 ನರೋರಾ, ಉತ್ತರ ಪ್ರದೇಶ; 5 ಕಾಕ್ರಪಾರ, ಗುಜರಾತ್; 6 ಕೈಗಾ, ಕಾರವಾರದ ಬಳಿ ಕರ್ನಾಟಕದ; ಮತ್ತು 7 ಕೂಡಂಕುಳಂ, ತಮಿಳುನಾಡು. ನಂತರ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ. ಭಾರತದಲ್ಲಿ ಅಪರಿಮಿತವಾದ ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ದೊರೆಯುತ್ತವೆ. ಇವುಗಳು ನವೀಕರಿಸಬಲ್ಲ ಮೂಲಗಳು, ಮಾಲಿನ್ಯ ಮುಕ್ತವಾದವು ಮತ್ತು ಪರಿಸರ ಸ್ನೇಹಿಗಳು. ಇವುಗಳನ್ನು ತುರ್ತಾಗಿ ಪರ್ಯಾಯ ಶಕ್ತಿ ಸಂಪನ್ಮೂಲಗಳಾಗಿ ಅಭಿವೃದ್ಧಿಪಡಿಸುವ ಅವಶ್ಯಕತೆ ಇದೆ. ನಂತರ ಶಕ್ತಿಯ ಬಿಕ್ಕಟ್ಟು ಅಥವಾ ವಿದ್ಯುತ್ ಶಕ್ತಿಯ ಕೊರತೆ. ಇಂದಿನ ದಿನಗಳಲ್ಲಿ ಭಾರತವು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳಲ್ಲಿ ಶಕ್ತಿಯ ಅಥವಾ ವಿದ್ಯುತ್ ಶಕ್ತಿಯ ಕೊರತೆಯು ಒಂದಾಗಿದೆ. ಬೇಡಿಕೆಗೆ ತಕ್ಕಷ್ಟು ಉತ್ಪಾದನೆಯಾಗುತ್ತಿಲ್ಲ. ಈ ಅಭಾವವನ್ನು ಶಕ್ತಿಯ ಬಿಕ್ಕಟ್ಟು ಎನ್ನುವರು. ಶಕ್ತಿಯ ಬಿಕ್ಕಟ್ಟು ಅಥವಾ ವಿದ್ಯುತ್ ಶಕ್ತಿಯ ಅಭಾವಕ್ಕೆ ಕಾರಣಗಳೇನು? ಭಾರತದಲ್ಲಿ ಶಕ್ತಿಯ ಕೊರತೆಗೆ ಅಥವಾ ವಿದ್ಯುತ್ ಅಭಾವಕ್ಕೆ ಪ್ರಮುಖ ಕಾರಣಗಳು ಹೀಗಿವೆ. 1 ದೇಶದಲ್ಲಿ ಕಡಿಮೆ ಪೆಟ್ರೋಲಿಯಂ ನಿಕ್ಷೇಪದ ಲಭ್ಯತೆ ಮತ್ತು ತೈಲದ ಕೊರತೆ. 2 ಕಡಿಮೆ ದರ್ಜೆಯ ಕಲ್ಲಿದ್ದಲು. 3 ಅಕಾಲಿಕ ಮಳೆ ಮತ್ತು ಜಲವಿದ್ಯುತ್ ಉತ್ಪಾದನೆ ನೀರಿನ ಕೊರತೆ. 4 ಪ್ರಸರಣ ಪ್ರಕ್ರಿಯೆಯಲ್ಲಾಗುವ ವಿದ್ಯುತ್ನ ನಷ್ಟ. ಮತ್ತು 5 ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಕಡಿಮೆ ಬಳಕೆ. ಇವೆಲ್ಲವುಗಳಿಂದ ಶಕ್ತಿಯ ಕೊರತೆ ಉಂಟಾಗುತ್ತದೆ. ಈ ಕೊರತೆ ಅಥವಾ ಅಭಾವವನ್ನು ನೀಗಿಸಲು ಅತ್ಯವಶ್ಯಕ ಕ್ರಮಗಳನ್ನು ಕೈಗೊಳ್ಳಬೇಕು. ಆ ಕ್ರಮಗಳು ಅಥವಾ ಪರಿಹಾರಗಳು: 1 ನಮ್ಮ ದೇಶದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳ ಉತ್ಪಾದನೆಯನ್ನು ಹೆಚ್ಚಿಸೋದು. 2 ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಿಗೆ ಬದಲಾಗಿ ಇತರ ಪರ್ಯಾಯ ಶಕ್ತಿ ಸಂಪನ್ಮೂಲಗಳನ್ನು ಬಳಸುವ ಕ್ರಮ ಕೈಗೊಳ್ಳೋದು. 3 ಹೆಚ್ಚು ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಪ್ರಾಮುಖ್ಯತೆ ನೀಡುವುದು. ಮತ್ತು 4 ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಕೆ ಮಾಡುವುದು. ಈ ಎಲ್ಲ ಕ್ರಮಗಳಿಂದ ನಾವು ಶಕ್ತಿಯ ಬಿಕ್ಕಟ್ಟನ್ನು ಪರಿಹರಿಸಬಹುದು. ಮಕ್ಕಳೇ, ಇಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಯಿತು. ಈಗ ನಿಮಗೆ ನಮ್ಮ ದೇಶದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳ ಪರಿಚಯವು ಚೆನ್ನಾಗಿ ಅರ್ಥವಾಗಿರಬಹುದಲ್ಲವೇ? ವಿಷಯವು ಆಸಕ್ತಿದಾಯಕವಾಗಿದ್ದೆಂದು ಆಶಿಸುತ್ತೇನೆ. ನಿರಂತರ ಅಧ್ಯಾಯಕ್ಕಾಗಿ ಸಕ್ಸೀಡ್ ಇ ಲರ್ನಿಂಗ್ ಆಪ್ ಅನ್ನು ವೀಕ್ಷಿಸಿ.